ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಅಂಡ್ ಬ್ಲಾಗ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ, ಪ್ರತಿದಿನ ಹೆಣ್ಮಕ್ಳು ಅನುಭವಿಸೋ ಒಂದು ಏನ್ ಹೇಳ್ತಾರೆ ಕಾಮನ್ ಇಶ್ಯೂ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಒಂದು ಓಪನ್ ಕಾನ್ವರ್ಸೇಷನ್ ಅಂತಾನೆ ಹೇಳೋಣ. ದಿನನಿತ್ಯ ಅವರು ಈ ಜೀವನದಲ್ಲಿ ಏನೇನೆಲ್ಲ ತೊಂದರೆಗಳನ್ನ ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ಇವತ್ತೊಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಗೊತ್ತಿಲ್ಲ, ಬಟ್ ಅದೇನೇ ಇರ್ಲಿ ಅದು ನಿಮ್ ಚಾಯ್ಸ್ ಅಂತಾನೆ ಹೇಳ್ತೀನಿ. ಹಾಗೆ ಹೆಣ್ಮಕ್ಳ ಜೀವನ ಅಷ್ಟು ಈಸಿ ಅಲ್ಲ, ತುಂಬಾನೇ ಕ್ರಿಟಿಕಲ್ ಆಗಿರುತ್ತೆ. ಬಟ್ ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಯಾರು ಕೂಡ ರೆಡಿ ಇರೋದಿಲ್ಲ. ಈ ವಿಡಿಯೋ ನೋಡ್ತಿರೋ ನಿಮ್ ಲೈಫಲ್ಲೂ ಕೂಡ ನಿಮ್ದೇ ಆದಂತ ಯಾವ್ದೋ ಕೆಲವೊಂದು ಸ್ಟ್ರಗಲ್ಸ್ ಇರ್ಬೋದು. ಪ್ರತಿ ನಿತ್ಯದ ಜೀವನದಲ್ಲಿ ನಾವು ಎಲ್ರಿಗೂ ಪ್ರೂವ್ ಮಾಡ್ಕೋಬೇಕಾಗತ್ತೆ. ಅವರ ಎಕ್ಸ್ಪೆಕ್ಟೇಷನ್ ನ ರೀಚ್ ಆಗ್ಬೇಕು, ಎಲ್ರು ಕೂಡ ಖುಷಿಯಾಗಿ ನೋಡ್ಕೋಬೇಕು. ಇದೆಲ್ಲರ ನಡುವೆ ನಮ್ಮನ್ನ ನಾವೇ ಮರ್ತೋಗ್ತೀವಿ. ಸೊ ಈ ಸಮಯದಲ್ಲಿ ಎವ್ರಿ ಡೇ ಫೇಸ್ ಮಾಡ್ತಾ ಇರೋ ಒಂದು ಚಾಲೆಂಜಸ್ ಬಗ್ಗೆ ಮತ್ತೆ ಬರ್ಡನ್ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋ ಒಂದು ಆನೆಸ್ಟ್ ಅಂಡ್ ಓಪನ್ ಕಾನ್ವರ್ಸೇಷನ್ ಮಾಡೋಣ. ಮೊದಲನೇದಾಗಿ ಎಲ್ರೂ ಹೇಳೋದು ಹೆಣ್ಮಕ್ಳು ಅಡ್ಜಸ್ಟ್ ಮಾಡ್ಕೋಬೇಕು. ಎಸ್, ಹೆಣ್ಮಕ್ಳು ಅಡ್ಜಸ್ಟ್ ಮಾಡ್ಕೋಬೇಕು. ಈ ಮಾತನ್ನ ನೀವೇ ಆಗಿರ್ಬೋದು ಎಷ್ಟು ಜನಕ್ಕೆ ಹೇಳಿಲ್ಲ, ಇಲ್ಲ ಎಷ್ಟು ಜನಕ್ಕೆ ಕೇಳಿಲ್ಲ. ಎಲ್ರು ಹೇಳೋದು ಹೆಣ್ಮಕ್ಳು ಅಡ್ಜಸ್ಟ್ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ. ಇನ್ನ ಎಲ್ರು ಕೂಡ ಕೇಳ್ತೀವಿ, ನಾವು ಕೂಡ ಕೆಲವೊಂದ್ಸರಿ ಹೇಳಿರೋದು ಕೂಡ ಉಂಟು. ಈ ಸೊಸೈಟಿ ಸ್ಟ್ಯಾಂಡರ್ಡ್ ಪ್ರಕಾರ ನಾವ್ ಏನೇ ಅಚೀವ್ ಮಾಡಿದ್ರು ಜನ ನಮ್ಮನ್ ಕೇಳೋದು, ನಿಮ್ ಮದ್ವೆ ಅವಾಗ, ಯಾಕೆ ಇನ್ನೂ ಮಕ್ಳಾಗಿಲ್ಲ, ಏನ್ ಇಷ್ಟ ದಪ್ಪ ಆಗ್ಬಿಟ್ಟಿದ್ಯಾ, ಇಷ್ಟ ದಪ್ಪ ಆದ್ರೆ ನಿನ್ನ ಯಾರು ಮದ್ವೆ ಆಗ್ತಾರೆ, ಏನಿಷ್ಟು ಸಣ್ಣ ಇದ್ಯಾ, ಏನಾದ್ರು ನಿಮಗ್ ಪ್ರಾಬ್ಲಮಾ ಅನ್ನೋ ಕಾಮನ್ ಕ್ವಶನ್. ಇದನ್ನ ಎಲ್ಲರೂ ಕೂಡ ಫೇಸ್ ಮಾಡಿರ್ತಾರೆ. ಎಲ್ಲಾರ ಮನೆ ಹೆಣ್ಮಕ್ಳು ಕೂಡ ಇದನ್ನ ಫೇಸ್ ಮಾಡಿರ್ತಾರೆ. ಈ ಸಮಾಜದ ಪ್ರಕಾರ ಹೇಗೆ ಅಂದ್ರೆ, ಗಂಡಸರು ಮನೆಯಿಂದ ಹೊರಗಡೆ ಹೋಗಿ ದುಡಿಬೇಕು, ಹೆಣ್ಮಕ್ಳು ಮನೆ ಮತ್ತೆ ಸಂಸಾರನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಈ ಕಾನ್ಸೆಪ್ಟ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹೌದು, ಹೆಣ್ಮಕ್ಳು ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡ್ತಾರೆ. ಮನೆ ಆಗಿರ್ಲಿ, ಸಂಸಾರ ಆಗಿರ್ಲಿ, ಹಾಗೆ ಮಕ್ಕಳು ಮತ್ತೆ ಕೆಲಸ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋಷ್ಟು ಕೇಪಬಲ್ ಅವ್ರಿಗಿದೆ. ಆದ್ರೆ ಅವರನ್ನ ಬ್ಯಾಲೆನ್ಸ್ ಮಾಡೋರು ಯಾರು? ಇವಾಗಂತೂ ಮನೆ ಕಸ ಗುಡ್ಸಕ್ಕಾಗಿರ್ಬೋದು, ರೋಬೋಟ್ ಬಂದಿದೆ, ಮತ್ತೆ ಪಾತ್ರೆ ತೊಳೆಯೋದಿಕ್ಕೆ ಡಿಶ್ ವಾಷರ್ಸ್ ಇದೆ, ಬಟ್ಟೆ ಒಗೆಯೋದಕ್ಕೆ ವಾಷಿಂಗ್ ಮಿಷಿನ್, ಮತ್ತೆ ಕೆಲವೊಬ್ರು ಮನೆಯಲ್ಲಿ ಮೇಡ್ ಕೂಡ ಬರ್ತಾರೆ. ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲಾ ಕೆಲ್ಸನೂ ತಾವೇ ಮಾಡಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದು ಮಿಷನ್ ತರ ಕೆಲಸ ಮಾಡ್ತಾರೋ ಇದ್ಯಾವುದೂ ಒಂದು ಅನುಕೂಲತೆಗಳು ಇಲ್ಲದೆ ಇರುವಂತ ಹೆಣ್ಮಕ್ಳ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸ ಆಗಿರ್ಬೋದು, ಮಕ್ಕಳ ಕೆಲಸ ಆಗಿರ್ಬೋದು, ಗಂಡನ ಆಫೀಸಿಗೆ ಕಳಿಸಿ ಪ್ರತಿಯೊಂದನ್ನು ಮಾಡಿ ಮಿಷನ್ ಆಗಿದ್ರು ಇಷ್ಟೊತ್ತಿಗೆ 1 ತಿಂಗಳಲ್ಲೇ ರಿಪೇರಿಗಂತೂ ಬಂದಿತ್ತು ಅಂತಾನೆ ಹೇಳ್ಬೋದು. ಎಕ್ಸಾಂಪಲ್, ಈ 3 to 4 ಇಯರ್ಸ್ ಬ್ಯಾಕ್ ಹೋದ್ರೆ ಕೋವಿಡ್ ಬಂತು. ವರ್ಕಿಂಗ್ ಅಲ್ಲಿರೋ ಎಲ್ರಿಗೂ ಕೂಡ ರಜಾ ಸಿಕ್ತು. ಸೊ ಎಕ್ಸ್ಪೆಷಲಿ ನಮ್ ಗಂಡ್ ಮಕ್ಳಿಗೆ ತುಂಬಾನೇ ರಜಾ ಸಿಕ್ತು. ನಾವು ವರ್ಕ್ ಮಾಡ್ತಾ ಇದ್ದಾಗ ನಾವು ಕೂಡ ರಜೆ ತಗೊಂಡಿದ್ದೀವಿ. ಆದ್ರೆ ಮನೇಲಿರೋ ನಮ್ಮ ಅಮ್ಮಂಗೆ, ದೊಡ್ಡಮ್ಮಂಗೆ, ಅತ್ತೆ, ಸೊಸೆ ಅಂತಿರ್ಗೆ ಇವ್ರು ಯಾರಿಗೂ ರಜೆ ಸಿಗ್ಲಿಲ್ಲ. ನಿಮ್ಗೆ ಯಾವತ್ತೋ ಒಂದಿನ ಹುಷಾರಿರಲ್ಲ, ಇಲ್ಲ ತುಂಬಾ ದೂರದಿಂದ ಟ್ರಾವೆಲ್ ಬಂದಿರ್ತೀರಾ, ಸುಸ್ತಾಗಿರುತ್ತೆ, ಇಲ್ಲ ನಿಮ್ ಮಂತ್ಲಿ ಪೀರಿಯಡ್ಸ್ ಇರುತ್ತೆ, ತುಂಬಾನೇ ಬೆನ್ನು ನೋವು, ಕಾಲ್ ನೋವು, ಹೊಟ್ಟೆ ನೋವು ಈ ರೀತಿ ಇರುತ್ತೆ. ಈಗ ನಮ್ ಹೆಣ್ಮಕ್ಳು ಹೇಗ್ ಮಾಡ್ತಾರೆ ಅಂತಂದ್ರೆ, ಆಚೆಯಿಂದ ಊಟ ತರ್ಸೋರು ಯಾರು? ದಯವಿಟ್ಟು ಆ ಥರದ ತಪ್ಪುಗಳನ್ನ ಮಾಡ್ಬೇಡಿ. ನಿಮ್ಗೆ ಹುಷಾರಿಲ್ವಾ, ನಿಮ್ಗೆ ಆಗ್ತಾ ಇಲ್ವಾ, ದಯವಿಟ್ಟು ಬಾಯ್ ಬಿಟ್ಟು ಹೇಳಿ. ಯಾಕೆಂದ್ರೆ ನೀವು ಹೇಳ್ಕೊಂಡ್ರೆ ಮಾತ್ರನೇ ಬೇರೆಯವ್ರಿಗೆ ಅರ್ಥ ಆಗೋದು. ನೀವು ಹೇಳಲಿಲ್ಲ ಅಂತಂದ್ರೆ ನಿಮ್ಮನ್ನ ಯಾರೂ ಕೂಡ ಅರ್ಥ ಮಾಡ್ಕೊಳಲ್ಲ. ಅಯ್ಯೋ, ಆಚೆಯಿಂದ ತರಿಸಿದ್ರೆ 300 ರುಪೀಸ್ ಆಗತ್ತೆ, ಬೇಡ ಮನೇಲೆ ಮಾಡೋಣ. ನಮ್ ಹೆಲ್ತ್ ಚೆನ್ನಾಗಿದ್ರೆ ಮಾತ್ರನೇ ನಾವು ಚೆನ್ನಾಗಿರ್ತೀವಿ, ನಮ್ ಫ್ಯಾಮಿಲಿ ನೋಡ್ಕೊಂಡಿರ್ತೀವಿ. ನೀವ್ ಎಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಟ್ರು ನಿಮ್ಗೆ ಯಾವುದೇ ರೀತಿ ಕಿರೀಟನ ಕೊಡಲ್ಲ. ಹಾಗಂತ ನೀವು ಕಾಂಪ್ರಮೈಸ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಹೆಲ್ತ್ ವಿಷಯದಲ್ಲಿ ದಯವಿಟ್ಟು ಕಾಂಪ್ರಮೈಸ್ ಬೇಡ ಅಂತ ಹೇಳ್ತಾ ಇದೀನಿ. ಯಾಕೆಂದ್ರೆ ನೀವ್ ಇವತ್ತು ಒಂದು ಟೈಮ್ನ 300 ಇಲ್ಲ 400 ಇಲ್ಲ 500 ನನಗೆ ಸೇವ್ ಮಾಡ್ತೀನಿ ಅಂತ ಹೋದ್ರೆ, ನೀವು ಹುಷಾರ್ ತಪ್ಪಿದಾಗ 2 to 3 ಡೇಸ್ ಏನು ಮಿನಿಮಮ್ ಹಾಸ್ಪಿಟಲ್ಗೆ ಅಂತಂದ್ರೆ ಎಕ್ಸ್ಪೆನ್ಸಸ್ ಎಷ್ಟಾಗತ್ತೆ ಅಲ್ವಾ? ಅದನ್ನು ಕೂಡ ಯೋಚನೆ ಮಾಡ್ಬೇಕಲ್ವಾ? ನಾವು ಊಟದಿಂದ ನಮ್ಮ ಮಕ್ಳಿಗೆ ನಾವು ಸರಿಯಾಗಿ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ಅವ್ರ ಹೆಲ್ತ್ ಮೇಲೂ ಅದು ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ನಿಮ್ಗೆ ಆಗ್ತಿಲ್ಲ ಅಂದಾಗ ಯಾವುದೇ ಮುಲಾಜಿಲ್ದೆ
ಯಾವುದೇ ಗಿಲ್ಟ್ ಇಲ್ಲದೆ ರೆಸ್ಟ್ ಮಾಡಿ. ಸೊ ಯುವರ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಜಾಬ್ ಮಾಡ್ತಾ ಇದ್ದೀರಾ, ಇಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಕೆರಿಯರ್ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ವಾಟ್ ಪೀಪಲ್ ವಿಲ್ ಸೇ, ಯಾವಾಗ್ಲೂ ಕೆಲ್ಸ ಕೆಲ್ಸ ಅಂತಾನೆ ಇರ್ತಾಳೆ, ಆ ಯಾರಿಗೂ ಟೈಮ್ ಕೊಡೋದಿಲ್ಲ, ಮತ್ತೆ ಮನೆ ರೆಸ್ಪಾನ್ಸಿಬಿಲಿಟಿನ ತಗೊಳೋದಿಲ್ಲ, ಮತ್ತೆ ಮಕ್ಳ ಬಗ್ಗೆ ಗಮನ ಇಲ್ಲ ಅಂತ ಹೇಳ್ತಾರೆ. ಅದೇ ನೀವು ಮನೆಯಲ್ಲೇ ಇದ್ಕೊಂಡು, ನೀವು ಫ್ಯಾಮಿಲಿಗೆ ಟೈಮ್ ಕೊಟ್ಕೊಂಡು, ನೀವು ಮನೆ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಹೇಳಿದ್ರೆ, ಗಂಡ ಒಬ್ನೇ ಹೊರಗಡೆ ಕೆಲಸ ಮಾಡ್ತಾ ಇದೀನಿ, ಇವಳಿಗೆ ಓದಿಸಿದ್ದೇ ವೇಸ್ಟು, ಯಾವಾಗ್ಲೂ ಮನೆಯಲ್ಲೇ ಇರ್ತಾರೆ, ಜನ ಹೇಗಿದ್ರು ನಿಮ್ಮನ್ನ ಜಡ್ಜ್ ಮಾಡ್ತಾರೆ, ಅವ್ರಿಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ನ ಅರ್ಥ ಮಾಡ್ಕೊಳ್ಳೋ ಗಂಡ ಇದ್ರೆ ನಿಮ್ಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನ ನೋಡ್ಕೊಳ್ಳೋದು ಮನೇಲಿರೋದಾ, ಇಲ್ಲ ಜಾಬ್ ಮಾಡ್ಕೊಳ್ಳೋದಾ, ನಿಮ್ ಫ್ಯಾಮಿಲಿಗೆ ನಿಮ್ದೇ ಆದಂತ ಏನಾದ್ರು ಕಾಂಟ್ರಿಬ್ಯೂಷನ್ ಕೊಡೋದಾ, ಅದು ನಿಮ್ ಚಾಯ್ಸ್. ನೀವು ಹೊರಗಡೆ ಹೋಗಿ ದುಡಿಬೇಕು ಅಂದ್ರೆ ನೀವ್ ಅದನ್ನೇ ಮಾಡಿ. ನೀವು ಮನೆಯಲ್ಲಿದ್ದು ನಿಮ್ ಫ್ಯಾಮಿಲಿನ ನೋಡ್ಕೊಬೇಕು ಅಂದ್ರೆ ಅದನ್ನೇ ಮಾಡಿ. ಅದು ಎರಡು ಈಕ್ವಲಿ ಫೈನ್. ನಿಮ್ನ ಅರ್ಥ ಮಾಡ್ಕೊಳ್ಳೋ ಹಸ್ಬೆಂಡ್ ಸಿಗ್ಬೇಕು. ಅವಾಗ ಮಾತ್ರ ನೀವ್ ಇನ್ಯಾರಿಗೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಯಾರಿಗೂ ಜಸ್ಟಿಫಿಕೇಶನ್ ಕೊಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಹೆಣ್ಮಕ್ಳಿಂದ ಯೂಶಲಿ ಎಲ್ರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಸ್ಬೆಂಡ್ ಆಗಿರ್ಬೋದು, ಇಲ್ಲ ಫ್ಯಾಮಿಲಿಯವ್ರಾಗಿರ್ಬೋದು, ಪ್ರತಿಯೊಬ್ರು ಕೂಡ ಹೆಣ್ಮಕ್ಳಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾರಾದ್ರೂ ನಿಮ್ಮಂಗ್ ಕೇಳಿದಾರ ಹೇಗಿದ್ಯಾ ಅಂತ? ಇಲ್ಲ ಯಾರಾದ್ರೂ ಯಾವತ್ತಾರು ನಿಮ್ಮಂಗ್ ಕೇಳಿದ್ರ ಖುಷಿಯಾಗಿದ್ಯಾ ಅಂತ? ಈ ಮಾತನ್ನ ಯಾರೂ ಕೇಳಿರಲ್ಲ. ಸಪೋಸ್ ಯಾರಾದ್ರೂ ಕೇಳಿದ್ರೆ ಅವರಷ್ಟ ಅದೃಷ್ಟವಂತ ಹೆಣ್ಮಕ್ಳು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರೋದಿಲ್ಲ. ಕೇಳಿದಾರೆ ಯಾರಾದ್ರೂ ಲಾಸ್ಟ್ ಟೈಮ್? ಥಿಂಕ್ ಮಾಡಿ ಒಂದ್ಸರಿ. ಯಾರು ಕೇಳಿರಲ್ಲ. ಅಂತಂದ್ರೆ ನಾವು ಎಲ್ರೂನು ಅರ್ಥ ಮಾಡ್ಕೋಬೇಕು, ಎಲ್ಲರ ಮಾತನ್ನು ಕೇಳಬೇಕು, ಎಲ್ರೂ ಖುಷಿಯಾಗಿರ್ಬೇಕು, ಎಲ್ರೂನು ಖುಷಿಯಾಗಿ ನೋಡ್ಕೋಬೇಕು, ಎಲ್ರ ಮೇಲೂ ಕನ್ಸರ್ನ್ ತೋರಿಸ್ಬೇಕು. ನಮ್ ಬಗ್ಗೆ ಖುಷಿಯಾಗಿ ಯಾರು ನೋಡ್ಕೊಂತಾರೆ? ನಾವು ಕೂಡ ಅದೇ ರೀತಿ ಕನ್ಸರ್ನ್ ಅವರಿಂದನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅಲ್ವಾ? ನಿಮ್ ಹಸ್ಬೆಂಡ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಅವ್ರಾಗಿರ್ಬೋದು, ಇಲ್ಲ ರಿಲೇಟಿವ್ಸ್ ಆಗಿರ್ಬೋದು, ಅವರು ನಿಮ್ಮನ್ನ ಸರಿಯಾಗಿ ನಡೆಸ್ಕೊಂತಾ ಇಲ್ಲ, ಇಲ್ಲ ನೀವು ಅವರು ನಿಮ್ಮನ್ನ ನಡೆಸ್ಕೊಂತಿರೋದು ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಅವರಿಂದ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟ್ ಮಾಡೋದನ್ನ ನಿಲ್ಲಿಸ್ಬಿಡಿ. ಯಾಕೆಂದ್ರೆ ಆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಹರ್ಟ್ ಆಗುತ್ತೆ ಹೊರತು ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಇರೋದಿಲ್ಲ. ಸೊ ನೀವು ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿರಿ. ನಿಮ್ ಫ್ಯಾಮಿಲಿ ಮೆಂಬರ್ಸ್ ಬೇಜಾರಾದಾಗ ಈ ಹ್ಯಾಬಿಟ್ ನ ಅಭ್ಯಾಸ ಮಾಡ್ಕೊಳ್ಳಿ. ಒಂದು ದಿನದಲ್ಲಿ ಅಟ್ಲೀಸ್ಟ್ ಒಂದು 15ರಿಂದ 20 ನಿಮಿಷ ನೀವು ನಿಮ್ಗೋಸ್ಕರ ಟೈಮ್ ನ ಸ್ಪೆಂಡ್ ಮಾಡಿ. ನಿಮ್ಮ ಹ್ಯಾಬಿಟ್ಸ್ಗೋಸ್ಕರ ನಿಮ್ಗೆ ಇಷ್ಟ ಇದೆ, ನಿಮ್ ಜೊತೆ ನೀವು ಮಾತಾಡ್ಕೊಳ್ಳಿ. ಅಟ್ಲೀಸ್ಟ್ ಎಷ್ಟೋ ಒಂದ್ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ, ಅಟ್ಲೀಸ್ಟ್ ರಿಲ್ಯಾಕ್ಸ್ ಆಗುತ್ತೆ. ಯಾರೋ ನಮ್ನ ಅರ್ಥ ಮಾಡ್ಕೊಂತಾರೆ, ಯಾರೋ ನಮ್ಮ ಮೇಲೆ ಕನ್ಸರ್ನ್ ತೋರಿಸ್ತಾರೆ, ಕೇರ್ ತೋರಿಸ್ತಾರೆ. ಅದಾಗಿಲ್ಲ ಅಂತಂದಾಗ ತುಂಬಾ ಜನ ಹೆಣ್ಮಕ್ಳು ಏನಾಗ್ತಾರೆ ಅಂತಂದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅಯ್ಯೋ, ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮದ್ವೆ ಆಗಿದ್ದೆ, ಲೈಫ್ ಈ ತರ ಆಯ್ತು. ಯಾರು ಇಲ್ದೇ ಇರ್ಲಿ, ನಿಮ್ಗೋಸ್ಕರ ನೀವು ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಇರ್ತೀರಾ. ಯು ಆರ್ ದ ಬೆಸ್ಟ್ ಫ್ರೆಂಡ್ ಇನ್ ಯುವರ್ ಲೈಫ್. ನಿಮ್ಗಿಂತ ಒಳ್ಳೆ ಬೆಸ್ಟ್ ಫ್ರೆಂಡ್ ಈ ಪ್ರಪಂಚದಲ್ಲಿ ಯಾರೂ ಕೂಡ ಇರೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ನೀವು ಮೊದ್ಲು ಅರ್ಥ ಮಾಡ್ಕೋಬೇಕು. ಅವಾಗ ನಿಮ್ಗೆ ಯಾರ ಎಕ್ಸ್ಪೆಕ್ಟೇಷನ್ ಕೂಡ ಇರೋದಿಲ್ಲ. ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಮಾಡಿ. ನಿಮ್ಗೆ ಇಷ್ಟ ಆಗೋ ಬಟ್ಟೆಗಳನ್ನ ಹಾಕೊಳ್ಳಿ. ನಿಮ್ಗೆ ಇಷ್ಟ ಆಗೋರ್ ಜೊತೆ 10 ನಿಮಿಷ ಟೈಮ್ ನ ಸ್ಪೆಂಡ್ ಮಾಡಿ. ಸಪೋಸ್ ಇಲ್ವಾ, ನಿಮ್ದು ಏನಾದ್ರೂ ಹಾಬಿ ಇತ್ತಾ, ಅದನ್ನ ಒಂದ್ ಅರ್ಧ ಗಂಟೆ ನೀವು ಆ ಟೈಮ್ ಕೊಡಿ. ಅವಾಗ ಅಟ್ಲೀಸ್ಟ್ ನಿಮ್ಗೆ ಏನೋ ಒಂದು ರಿಲ್ಯಾಕ್ಸ್ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಒಂದು ದಿನದ ಅರ್ಧ ಗಂಟೆನ ನಿಮ್ಗಾಗಿ ನೀವು ಪ್ರತಿ ದಿನ ಮೀಸಲಿಟ್ರೆ ಖಂಡಿತ ನಿಮ್ ಜೀವನದಲ್ಲಿ ನಿಮ್ಗಿಂತ ಒಳ್ಳೆ ಬೆಸ್ಟ್ ಫ್ರೆಂಡ್ ನಿಮ್ಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ ಅಂತ. ದಿನಗಳಲ್ಲಿ ಬಾಡಿ ಶೇಮಿಂಗ್ ಅನ್ನೋದು ತುಂಬಾನೇ ನಾರ್ಮಲೈಸ್ ಆಗೋಗಿದೆ. ಸ್ವಲ್ಪ ದಪ್ಪ ಇದ್ರೆ ಏನು ಈ ವಯಸ್ಸಿಗೆ ಇಷ್ಟು ದಪ್ಪ ಇದ್ಯಾ, ಅದೇ ಸ್ವಲ್ಪ ಚೆನ್ನಾಗಿ ರೆಡಿ ಆದ್ರೆ ಓ ಇಷ್ಟೆಲ್ಲ ಅಲಂಕಾರ ಬೇಕಾಗಿತ್ತಾ? ಸೊ ತುಂಬಾನೇ ಸಿಂಪಲ್ ಆಗಿದ್ರೆ ಯಾರನ್ನ ಮೆಚ್ಚಿಸ್ಲಿಕ್ಕೆ ಎಷ್ಟೊಂದು ಅಲಂಕಾರ ಮಾಡ್ಕೊಂಡಿದ್ಯಾ? ಸೊ ಜನ ನಾವ್ ಹೇಗಿದ್ರು ಕೂಡ ಜಡ್ಜ್ ಮಾಡ್ತಾರೆ. ನಿಮ್ ಫಿಸಿಕಲ್ ಅಪಿರಿಯನ್ಸ್ ನ ನೀವು ಚೇಂಜ್ ಮಾಡ್ಕೋಬೇಕು ಅಂತ ಇದ್ರೆ ನಿಮ್ಗೋಸ್ಕರ ನೀವು ಅದನ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಖುಷಿಗೋಸ್ಕರ ಚೇಂಜ್ ಮಾಡ್ಕೊಳ್ಳಿ. ಜನ ಏನೋ ಹೇಳ್ತಾರೆ, ಸೊಸೈಟಿ ಏನೋ ಹೇಳುತ್ತೆ, ಇಲ್ಲ ಇನ್ಯಾರೋ ಏನೋ ಹೇಳ್ತಾರೆ ಅನ್ನೋದಕ್ಕೆ ಖಂಡಿತ ಯಾವ್ದನ್ನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ ಕಲರ್ ಇಲ್ಲ ನಿಮ್ ವೇಟ್, ನೀವು ನೋಡೋದಿಕ್ ಹೇಗಿದ್ದೀರಾ ಅನ್ನೋದ್ರ ಮೇಲೆ ಆ ನಿಮ್ ವ್ಯಾಲ್ಯೂ ಇರೋದಿಲ್ಲ. ನೀವ್ ಎಷ್ಟು ಸ್ಟ್ರಾಂಗ್ ಇದ್ದೀರಾ, ಮತ್ತೆ ನಿಮ್ ಕೇಪಬಿಲಿಟಿ ಏನಿದೆ, ನಿಮ್ಮಲ್ಲಿರೋ ಒಳ್ಳೆ ಗುಣಗಳ ಮೇಲೆ ನಿಮ್ಮ ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತೆ.
ಸೊ ಬೇರೆ ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ನಿಮ್ ತನ್ನ ನೀವು ಚೇಂಜ್ ಮಾಡ್ಕೊಳಕ್ ಹೋದ್ರೆ ಒರಿಜಿನಲ್ ನೀವು ನಿಮಗ್ ಸಿಗೋದೇ ಇಲ್ಲ. ಸೊ ಯಾವತ್ತು ನಿಮ್ಗೋಸ್ಕರ ನಿಮ್ ಖುಷಿಗೋಸ್ಕರ ನೀವು ಚೇಂಜ್ ಆಗೋದಿ. ಹೊರಗಡೆ ಹೋದಾಗ ಮನೆಗೆ ಬರ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದ್ ಕೆಲಸ ಮುಗಿಸ್ಕೊಂಡ್ ಬರ್ತಾ ಇರ್ತಾರೆ, ಇಲ್ಲ ಎಲ್ಲೋ ಒಂದ್ ಕಡೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಲ್ಲಿಂದ ಬರ್ಬೇಕಂತಂದ್ರೆ ಒಂದು 10 ಗಂಟೆ ಕ್ರಾಸ್ ಆಯ್ತು ಅಂತಂದ್ರೆ ಅವ್ರ ಮನಸ್ಸಲ್ಲಿ ಒಂಥರ ಭಯ ಶುರು ಆಗುತ್ತೆ. ಎಷ್ಟೊತ್ತಿಗೆ ಮನೆಗೆ ರೀಚ್ ಆಗ್ತೀನಿ ಸಾಕು. ಯಾರ್ಯಾರು ನನ್ನ ಒಂದು ಟ್ರಾವೆಲ್ ಬಸ್ ಹತ್ತಿದ್ರು ಅಂದ್ರೆ ಮನೆ ಹೋದ ತಕ್ಷಣ ಒಂದು ಕಾಲ್ ಮಾಡು, ಇಲ್ಲ ಒಂದು ಮೆಸೇಜ್ ಮಾಡು. ನಾವ್ ಯಾವ ತರ ಸೊಸೈಟಿನಲ್ಲಿ ಇದೀವಿ ಅನ್ನೋದು ಅಂದ್ರೆ ಆ ಕೇರ್ ಅಂಡ್ ಕನ್ಸರ್ನ್ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಇಲ್ಲ ನಮ್ಮನ್ನ ಹೇಗ್ ಬೇಕೋ ಹಾಗೆ ಎಷ್ಟೊತ್ತಲ್ಲಿ ಬೇಕೋ ಅಷ್ಟೊತ್ತಿಗೆ ನಾವು ಓಡಾಡ್ಕೊಂಡಿರ್ತೀವಿ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲ ನೈಟ್ ಅಂಡ್ ಡೇ ನೈಟ್ ಅಲ್ಲಿ ಇಲ್ಲ ರೋಡ್ ಅಲ್ಲಿ ಕುಡ್ಕೊಂಡು ನ್ಯೂ ಇಯರ್ ಪಾರ್ಟೀಸ್ ನ ಮಾಡ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ರೋಡ್ ಅಲ್ಲಿ ಬಿದ್ದು ಒದ್ದಾಡಿ ಅದನ್ನ ಪೊಲೀಸ್ನವರೆಲ್ಲ ಅವ್ರನ್ನ ಕರ್ಕೊಂಡು ಆ ರೀತಿ ಹೆಣ್ಮಕ್ಳು ಬಗ್ಗೆನೂ ಮಾತಾಡ್ತಾ ಇಲ್ಲ. ಬಿಕಾಸ್ ಆ ತರದ್ ಹೆಣ್ಮಕ್ಳು ಅಂತಲ್ಲ, ಅವ್ರೊಂಥರ ಮನುಷ್ಯ ಜಾತಿಗೆ ಅವಮಾನ ಅಂತಾನೆ ಹೇಳ್ಬೋದು. ನಾನ್ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಮನೆ ಕಷ್ಟಕ್ಕೋಸ್ಕರ ಹೊರ್ಗಡೆ ಕೆಲಸ ಮಾಡ್ತಾರೆ ಹೆಣ್ಮಕ್ಳಿಗೆ ಬಗ್ಗೆ. ಇಲ್ಲ ನನ್ನ ಫ್ಯಾಮಿಲಿಗೋಸ್ಕರ ನಾನು ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂತೇಳಿ ಸ್ಟ್ರಗಲ್ ಮಾಡ್ತಿರ್ತಾರಲ್ಲ ಆ ಹೆಣ್ಮಕ್ಳ ಬಗ್ಗೆ. ನಮ್ ಮಕ್ಳಿಗೆ ಭವಿಷ್ಯಕ್ಕೋಸ್ಕರ ನಾವ್ ಏನಾದ್ರೂ ಒಂದು ಮಾಡ್ಬೇಕು ಅಂತೇಳಿ ಹಠದಿಂದ ಹೋರಾಡ್ತಿರ್ತಾರ ಆ ಹೆಣ್ಮಕ್ಳ ಬಗ್ಗೆ. ಇಲ್ಲ ನಾವು ಬರೀ ಮನೆಯಲ್ಲಿ ಇಬ್ರು ಹೆಣ್ಮಕ್ಳಿದೀವಿ, ಇಲ್ಲ 3 ಜನ ಹೆಣ್ಮಕ್ಳಿದೀವಿ, ನಾವು ಯಾವ್ದೇ ಗಂಡ್ಮಕ್ಳಿಲ್ಲ ಅನ್ನೋ ಕೊರತೆ ನಮ್ಮ ಅಪ್ಪ ಅಮ್ಮಂಗ್ ಬರೆಸ್ಬಾರ್ದು ಅಂತ ಯೋಚನೆ ಮಾಡ್ತಿರ್ತಾರಲ್ಲ ಆ ಹೆಣ್ಮಕ್ಳ ಬಗ್ಗೆ ಹೇಳ್ತಾ ಇದೀನಿ. ಅವ್ರ ಕೆಲ್ಸ ಮುಗಿಸ್ಕೊಂಡ್ ಮನೆಗ್ ಬರೋ ಸ್ವಲ್ಪ ತಡ ಆಯ್ತು ಅಂದ್ರೆ ಮನೆಯಲ್ಲಿರೋರ್ಗು ಮತ್ತೆ ಯಾರ್ ಕೆಲ್ಸ ಮುಗಿಸ್ಕೊಂಡ್ ಬರ್ತೆ ಅವ್ರಿಗೂ ಕೂಡ ಒಂದ್ ಭಯ ಅಂತ ಇರತ್ತೆ. ಬಿಕಾಸ್ ನಮ್ ಸೊಸೈಟಿಲಿ ಸೇಫ್ಟಿ ಅನ್ನೋದು ಎಷ್ಟು ಮಟ್ಟಿಗೆ ಇದೆ. ಸೊ ನಾನ್ ಎಲ್ರಿಗೂ ಹೇಳೋದಿಷ್ಟೇ, ನಿಮ್ಮ ಸೇಫ್ಟಿಗೋಸ್ಕರ ಯಾವಾಗ್ಲೂ ಒಂದು ಪೆಪ್ಪರ್ ಸ್ಪ್ರೇನ ನಿಮ್ ಬ್ಯಾಗ್ ಅಲ್ಲಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ ಯಾರಾದ್ರೂ ಅನ್ಕಾನ್ಶಿಯಸ್ ಆಗಿ ಫಾಲೋ ಮಾಡ್ತಾ ಇದಾರೆ, ಇಲ್ಲ ನಿಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದಾರೆ, ನಿಮ್ ಬಿಹೇವಿಯರ್ ನ ಅಬ್ಸರ್ವ್ ಮಾಡ್ತಾ ಇದಾರೆ ಅಂತ ಅನ್ನಿಸ್ದಾಗ ದಯವಿಟ್ಟು ಅದನ್ನ ಓಕೆ ನಮ್ ಗವರ್ಮೆಂಟ್ ಅವರು ಒಂದು ಆಪ್ ನ ಬಿಡುಗಡೆ ಮಾಡಿದ್ದಾರೆ 112 ಅಂತ ಹೇಳ್ಬಿಟ್ಟು. ಇದು ಗರ್ಲ್ಸ್ ಸೇಫ್ಟಿಗೋಸ್ಕರ ಮಾಡಿರುವಂತ ಒಂದು ಆಪ್. ಇದು ಆಂಡ್ರಾಯ್ಡ್ ಹಾಗೂ ಐಫೋನ್ ಎರಡರಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ನೀವು ಈ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಕ್ಲಿಕ್ ಮಾಡಿದ್ರೆ ನೀವ್ ಏನಾದ್ರೂ ಕೆಟ್ಟ ಪರಿಸ್ಥಿತಿನಲ್ಲಿ ಇದ್ದೀರಾ, ಇಲ್ಲ ಏನೋ ಒಂದು ಡೇಂಜರಸ್ ಇದ್ದೀರಾ ಅಂತಂದ್ರೆ ಅದು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಅದು ವಿಷಯನ ಕನ್ವೆ ಮಾಡುತ್ತೆ. ಸೊ ಈ ರೀತಿಯಾಗಿ ಕೂಡ ನೀವು ಈ ಒಂದು ಆಪ್ ಏನಪ್ಪಾ ಅಂತಂದ್ರೆ ನಮ್ಗೆ ಗಂಡ್ಮಕ್ಳು ಇಲ್ಲ ಗಂಡಸರು ದಬ್ಬಾಳಿಕೆ ಮಾಡ್ತಾ ಇದಾರೆ ಅಂತ ಅಲ್ಲ, ಸೊ ಹೆಣ್ಮಕ್ಳ ಸೇಫ್ಟಿ ಬಗ್ಗೆ. ಸೊ ಅಟ್ಲೀಸ್ಟ್ ಈ ವಿಡಿಯೋನ ನಿಮಗೆ ನೋಡಿದ್ಮೇಲೆ ನಿಮ್ಗೊಂದು ಮನಸ್ಸಿಗೆ ಒಂದು ಸಮಾಧಾನ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಸೊ ಪ್ಲೀಸ್ ಬಿ ಸೇಫ್ ಗರ್ಲ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.